ಸಚಿವ ಸಂಪುಟ ವಿಸ್ತರಣೆಗೆ ಈಗಾಗಲೇ ಕ್ಷಣಗಣನೆ ಕೂಡ ಆರಂಭ ಆಗಿರುವಂತಹದ್ದು ಏನಾಗುತ್ತೆ, ಯಾರಿಗೆಲ್ಲ ಕೈ ತಪ್ಪುವಂತಹ ಸಾಧ್ಯತೆ ಇದೆ, ಜೊತೆಗೆ ಯಾರಿಗೆಲ್ಲ ಕೋಕನ್ನ ನೀಡಲಾಗುತ್ತೆ, ಇದೆಲ್ಲದರ ಬಗ್ಗೆ ಕೂಡ ನಾವು ಮಾತನಾಡ್ತಾ ಹೋಗ್ತೀವಿ. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟಿಂಗ್ ಡೀಟೇಲ್ಸ್ ಗಳನ್ನ ನೀಡ್ತಾ ಹೋಗೋದಕ್ಕೆ ನನ್ನ ಜೊತೆಗೆ ಜಾಯಿನ್ ಆಗಿದ್ದಾರೆ ಫೋಕಸ್ ಟಿವಿ ಮುಖ್ಯಸ್ಥರಾಗಿರುವಂತಹ ಹೇಮಂತ್ ಅವರು. ಹಾಯ್ ಸರ್. ಹಾಯ್ ನಿಶ್ಚಿತ ಸರ್, ಈಗಾಗಲೇ ಇನ್ನು 13 ಜನ ಸಚಿವರ ಆಯ್ಕೆ ಆಗಿದೆ. ಅದ್ರ ಜೊತೆಗೆ ಮತ್ತು ಬಾಕಿ ಉಳಿದುಕೊಂಡಿರುವಂತಹ ಸ್ಥಾನಕ್ಕೆ ಭರ್ತಿ ಮಾಡಲೇಬೇಕು 20 ಸ್ಥಾನಕ್ಕೆ. ಆದ್ರೆ ಸಚಿವ ಸಂಪುಟ ವಿಸ್ತರಣೆ ಒಂದ್ ಕಡೆ ಆದ್ರೆ ಟೆನ್ಷನ್ ಮತ್ತೊಂದ್ ಕಡೆ ಸರ್, ಯಾರಿಗ್ ಸಿಗುತ್ತೆ ಯಾರಿಗ್ ಸಿಗಲ್ಲ ಅನ್ನುವಂಥದ್ದು. ಡಿಕೆಗೂ ಕೂಡ ಇದೊಂದು ಕಡೆ ಸಾಕಷ್ಟು ಸಂಕಷ್ಟವನ್ನ ತಂದೊಡಿದೆ. ಈಗಾಗಲೇ ಡಿಕೆ ಮತ್ತೆ ಸಿದ್ದರಾಮಯ್ಯ ದೆಹಲಿಗೂ ಕೂಡ ಹೋಗ್ತಾ ಇದ್ದಾರೆ ಅನ್ನುವಂಥ ಅಪ್ಡೇಟ್ ಇದೆ. ಹೌದು, ಅವರು 22ನೇ ತಾರೀಕು 23ನೇ ತಾರೀಕಿಗೆ ದೆಹಲಿಗೆ ಹೋಗ್ತಾರೆ ಅನ್ನುವಂಥದ್ದು, ಅಂದ್ರೆ ಇವತ್ತು ಮತ್ತೆ ನಾಳೆ ಹೋಗ್ತಾರೆ ಅನ್ನುವಂಥದ್ದು ಮಾಹಿತಿ. ಈಗ ಏನಾಯ್ತು, ರಾಜ್ಯಸಭೆ ಚುನಾವಣೆ ಮೊನ್ನಾಯ್ತು, ವಿಧಾನ ಪರಿಷತ್ ಚುನಾವಣೆ ಆಯಿತು. ಆ ಚುನಾವಣೆಯ ನಂತರ ಮಂತ್ರಿಮಂಡಲವನ್ನ ಸಂಪೂರ್ಣವಾಗಿ ಪುನರಚನೆ ಮಾಡೋಣ ಅನ್ನುವಂತಹ ಮೈಂಡ್ ಸೆಟ್ ಅಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇತ್ತು. ಅಧಿಕಾರ ಹಸ್ತಾಂತರ ಸಿದ್ದರಾಮಯ್ಯ ಅವರಿಂದ ಮುಖ್ಯಮಂತ್ರಿ ಸ್ಥಾನವನ್ನು ಕಿತ್ಕೊಂಡು ಅದನ್ನ ಡಿ.ಕೆ. ಶಿವಕುಮಾರ್ಗೆ ಕೊಟ್ಟಿದ್ದು ಯಾವುದೇ ತೊಂದರೆ ಆಗದೇ ಇರೋ ಥರ ಕಾಂಗ್ರೆಸ್ ಆಡಳಿತಕ್ಕೆ, ಕಾಂಗ್ರೆಸ್ ಹೆಸರಿಗೆ ಅನ್ನೋ ಥರ ಕಾಂಗ್ರೆಸ್ ಏನು ಪ್ಲಾನ್ ಮಾಡ್ಕೊಂಡಿತ್ತು. ಅಷ್ಟು ಸುಲಭವಾಗಿ, ಅಷ್ಟು ಸುಲಲಿತವಾಗಿ ಈ ಒಂದು ಏನು ಸಂಪುಟ ಪುನಾರಚನೆ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಈ ಒಂದು 15 ದಿನ ಆಯಿತು ಡಿ.ಕೆ. ಶಿವಕುಮಾರ್ ಚೀಫ್ ಮಿನಿಸ್ಟರ್ ಆಗಿ. ಅವರ ಸಂಪುಟದ 13 ಜನ ಸಚಿವರು ಪ್ರಮಾಣ ವಚನವನ್ನು ಸ್ವೀಕರಿಸಿ 15 ದಿನದಲ್ಲಿ ಹಲವು ಹಿರಿಯರ ಸಚಿವರು ಕೆಲವು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ನ ನೀವು ನೋಡಿದ್ದೀವಿ. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟರು. ಕೃಷ್ಣ ಬೈರೇಗೌಡ ಖಾತೆಯನ್ನು ಅಧಿಕಾರ ವಹಿಸ್ಕೊಳ್ಳಿಕ್ಕೆ 1 ವಾರ ವೇಟ್ ಮಾಡಿದರು. ಕೆ.ಎಚ್. ಮುನಿಯಪ್ಪ ಬಹಿರಂಗವಾಗಿ ಸಮರವನ್ನು ಸಾರಿದ್ರು ಖಾತೆಯ ಬಗ್ಗೆ. ಈ ರೀತಿಯ ಬೆಳವಣಿಗೆಗಳು ನಡೆದಾಗ ಎಲ್ಲೋ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿರೋದು ಡಿ.ಕೆ. ಶಿವಕುಮಾರ್ ಸರ್ಕಾರಕ್ಕೆ ಏನೋ ಒಂದು ಎಚ್ಚರಿಕೆಯ ಗಂಟೆ ಅನ್ನೋ ಥರ ಇತ್ತು. ಈಗ 20 ಜನರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕಿದೆ. ಈ 20 ಜನ ಯಾರಾಗ್ತಾರೆ, ಯಾರು ಆಗಲ್ಲ, ಯಾರಿಗೆ ಸಿಗಲ್ಲ ಅನ್ನೋದ್ರ ಮೇಲೆ ಮುಂದಿನ ಸಂಪೂರ್ಣ ರಾಜಕೀಯ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಅದ್ರ ಜೊತೆಗೆ ನಿನ್ನೆ ಕ್ರಾಸ್ ವೋಟ್ ಆಗಿರೋದೊಂದು, ಬಿಜೆಪಿಯ ಕೆಲವು ಶಾಸಕರು ಕಾಂಗ್ರೆಸ್ಗೆ ಮತ ನೀಡಿದ್ರು ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತದೆ. ಇದರ ಮಧ್ಯದಲ್ಲಿ ಈಗ ನೀವು ಹೇಳೋ ಪ್ರಕಾರ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ನಾಳೆ ದೆಹಲಿಗೆ ಹೋಗಬೇಕು ಅಂತ ಪ್ಲಾನ್ ಆಗ್ತಾ ಇದೆಯಲ್ಲ, ಅದು ಸಂಪುಟ ವಿಸ್ತರಣೆಗೆ ಯಾವ ರೀತಿಯ ಒಂದು ಅಜೆಂಡಾ ಫಿಕ್ಸ್ ಮಾಡುತ್ತೆ, ಯಾವ ಆಧಾರದ ಮೇಲೆ ಸಂಪುಟ ಪುನಾರಚನೆಯನ್ನು ಮಾಡ್ತಾರೆ, ಯಾವ ಭಾಗದ ನಾಯಕರಿಗೆ ಎಷ್ಟು ಸ್ಥಾನಗಳು, ಯಾವ ಜಾತಿಯ ನಾಯಕರಿಗೆ ಎಷ್ಟು ಸ್ಥಾನಗಳು, ಮುಂದಿನ 2028ರ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ಯಾವ ರೀತಿ ಪಕ್ಷವನ್ನು ಸಂಘಟಿಸಬೇಕು ಅನ್ನೋದನ್ನು ಪ್ಲಾನ್ ಮಾಡಿಕೊಂಡು ಇವರು ಮಂತ್ರಿಮಂಡಲ ಪುನರಚನೆಯನ್ನು ಮಾಡ್ತಾರೆ ಅನ್ನೋದು ಈಗ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ನಿಶ್ಚಿತ ಅದರಲ್ಲೂ ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಏನಂದ್ರೆ ಸರ್, ಬಣ ಬಡಿದಾಟ ಅನ್ನುವಂಥದ್ದು ಕೂಡ ಒಂದ್ ಕಡೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅದರಲ್ಲಿ 20 ಜನ ಸಚಿವ ಸ್ಥಾನಗಳ ಅಭ್ಯರ್ಥಿಗಳು ಇಲ್ಲಿ ಆಗ್ಬೇಕಾಗಿರುವಂತಹ ಸಚಿವರಾಗಬೇಕಾಗಿರುವಂತಹ, ಅದಾದ್ರೆ ಇಲ್ಲಿ ಸಚಿವಾಕಾಂಕ್ಷಿಗಳು ತುದಿಗಾಲ್ ಮೇಲೆ ನಿಂತಿದ್ದಾರೆ, ಯಾರಿಗೆ ಸಿಗುತ್ತೆ ಯಾರಿಗಿಲ್ಲ. ನೀವು ಹೇಳಿದ್ರಿ ಜಾತಿ ಲೆಕ್ಕಾಚಾರ ಅಂತ ಹೇಳಿ, ಸಮುದಾಯದ ಆದಾಯದ ಮೇಲೂ ಕೂಡ ಹೌದು ಎಸ್ ನಿಶ್ಚಿತ. ಏನಂದ್ರೆ ಈಗ ಈ ಜಾತಿ ಬಿಟ್ಟು ರಾಜಕಾರಣ ಇಲ್ಲ, ರಾಜಕಾರಣ ಬಿಟ್ಟು ಜಾತಿ ಇಲ್ಲ. ಪ್ರತಿಯೊಂದು ವಿಚಾರದಲ್ಲೂ ಜಾತಿ ಯಾವ ಜಾತಿ ಯಾರಿಗೆ ಯಾವ ಸ್ಥಾನ ಅನ್ನೋದು ಬರ್ತಾನೆ ಇದೆ. ಈಗ ನೀವು ಹೇಳೋ ಪ್ರಕಾರ ಸಮುದಾಯಗಳು ಮತ್ತು ಜಾತಿಗಳು ಮತ್ತು ಬಣ ಬಡಿದಾಟ, ಶಿವಕುಮಾರ್ ಬಣ ಮತ್ತು ಸಿದ್ದರಾಮಯ್ಯನವರ ಬಣ ಅನ್ನೋಂಥದ್ದು ಯಾವಾಗ ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿಗೆ ಬಂದರು 2006 ಆವಾಗಿಂದನೇ ಶುರುವಾಯಿತು. ಅವರನ್ನು ವಲಸಿಗ ಬಣ ಅಂತ ಕರಿತಾ ಇದ್ರು. ಇವರನ್ನ ಮೂಲ ನಿವಾಸಿಗಳು, ಮೂಲ ಕಾಂಗ್ರೆಸ್ಸಿಗರು ಅಂತ ಡಿ.ಕೆ. ಶಿವಕುಮಾರ್ ಅವರ ಬಣವನ್ನು ಕರಿತಾ ಇದ್ರು. ಮೂಲ ಕಾಂಗ್ರೆಸ್ಸಿಗರ ಬಣ ಒಂದು, ಆಮೇಲೆ ಸಿದ್ದರಾಮಯ್ಯನವರ ಬಣ, ವಲಸೆ ಬಂದಿರುವಂತಹವರ ಬಣ ಅಂತೇಳಿ. ಇಲ್ಲಿ ಸಿದ್ದರಾಮಯ್ಯ ಕಳೆದ 20 ವರ್ಷಗಳ ಹಿಂದೆ ಕಾಂಗ್ರೆಸ್ಸಿಗೆ ಬಂದ ನಂತರ ಈ 20 ವರ್ಷಗಳಲ್ಲೂ ಕೂಡ ಅಧಿಕಾರವನ್ನು ಅನುಭವಿಸಿಕೊಂಡೇ ಬಂದಿದ್ದಾರೆ ಕಾಂಗ್ರೆಸ್ನಲ್ಲಿ. ಅವರು ಮೊನ್ನೆ ರಾಜೀನಾಮೆ ಕೊಡುವವರೆಗೂ 8 ವರ್ಷ 8 ದಿನ ಅವರು ಮುಖ್ಯಮಂತ್ರಿಯಾಗಿದ್ದಾರೆ. ಇನ್ನುಳಿದ 12 ವರ್ಷಗಳಲ್ಲಿ 10 ವರ್ಷಗಳ ಕಾಲ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಇನ್ನುಳಿದ 1.5 ವರ್ಷಗಳ ಕಾಲ ಅವರು ಸಮನ್ವಯ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ. ಹಾಗಾಗಿ ಅದೃಷ್ಟವಂತ ನಾಯಕ ಯಾವಾಗ ಅಧಿಕಾರದಿಂದ ದೂರ ಉಳಿಲೇ ಇಲ್ಲ. ಈಗ ಮೊನ್ನೆ ಏಕಾಏಕಿ ಅವರು ರಾಜೀನಾಮೆ ಕೊಟ್ಟರು. ಹೈಕಮಾಂಡ್ ಮಾತಿಗೆ ಸೈಲೆಂಟ್ ಆಗಿ ರಾಜೀನಾಮೆ ಕೊಟ್ಟಂತಹ ಸಿದ್ದರಾಮಯ್ಯನವರು ಅವಾಗೇನೋ ಅವರು ಆಟ ಆಡಲಿಕ್ಕೆ ಸ್ಟಾರ್ಟ್ ಮಾಡೋಕ್ಕಾಗಿರಲಿಲ್ಲ. ಆ ರೀತಿ ಅವರ ಮುಂದಿನ, ಅಥವಾ ಅವರಿಗೆ ಬೇಜಾರಾಗಿದೆ ರಾಜೀನಾಮೆ ಕೊಡಲಿಕ್ಕೆ, ಅಥವಾ ಅವರಿಗೆ ಮನಸ್ಸಿಲ್ಲ, ಈ ಥರದ್ದೇನು ಅವ್ರು ತೋರಿಸ್ಕೊಂಡಿಲ್ಲ. ಬಟ್ ಅವರ ಬೆಂಬಲಿಗರು ಯಾರು ಸುಮ್ಮನೆ ಕೂರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅವ್ರ ಬೆಂಬಲಿಗರು ಯಾವ ರೀತಿಯ ತೀರ್ಮಾನಕ್ಕೆ ಬರ್ತಾರೆ, ನಾಳೆ ಅವರಿಗೆ ಮಂತ್ರಿ ಸ್ಥಾನ ಸಿಗಲಿಲ್ಲ ಅಂದರೆ ಅನ್ನೋದ್ರ ಮೇಲೆ ಸಿದ್ದರಾಮಯ್ಯನವರ ಅಸಲಿ ಆಟ ಪ್ರಾರಂಭ ಆಗುತ್ತೆ ನಿಶ್ಚಿತ.